ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾಗರ ಪಂಚಮಿ ಐತಿ. ಚಿನ್ನನ್ ಸ್ಕೂಲ್ ಒಳಗೆ ಟ್ರೆಡಿಷನಲ್ ಡ್ರೆಸ್ ಹಾಕಿಸಿ ಕಳಿಸದಾರ ನೋಡ್ರಿ. ಶೂಸು ರೆಡಿ ಮಾಡ್ಯಾರ ಪಪ್ಪ. ಚಿನ್ನ ನೋಡ್ರಿ ಹೆಂಗೆ ರೆಡಿ ಆಗ್ಯಾರ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ಪೂಜಾ ಐತಿ, ಶುಕ್ರವಾರ ನಾಳೆಗೆ ಐತಿ, ಬಟ್ ನಾಳೆ ಹಾಲಿಡೇ ಐತಂತೆ ಸ್ಕೂಲ್. ಇವತ್ತು ಪೂಜಾ ಸಂಬಂಧ ಇವತ್ತು ಅವರಿಗೆ ರೆಡಿಯಾಗಿ ಬಾ ಅಂದಾರ ನೋಡ್ರಿ. ಹೇಳಿ ಚಿನ್ನ, ಎಲ್ಲರಿಗೆ ಹ್ಯಾಪಿ ನಾಗರ ಪಂಚಮಿ ಹೇಳಪ್ಪ. ಜೋರಾಗಿ ಹೇಳು, ಹ್ಯಾಪಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಗುಡ್ ಬಾಯ್ ಹೇಳಲ್ಲ. ಈಗ ನಾವು ವೆಲ್ಕಮ್ ಬ್ಯಾಕ್. ನಿನ್ನೆ ಕೂಡ ನನಗಂತೂ ನೋಡ್ರಿ ಫುಲ್ಲು ಕೋಲ್ಡ್ ಆಗ್ಬಿಟ್ಟೈತಿ, ಮಾತಾಡೋಕ್ಕೆ ಆಗಲ್ಲ ಆಗೈತಿ. ಸುಮ್ಮನೆ ಇವತ್ತು ಇನ್ನು ಹಬ್ಬ ಐತತ್ತಕ್ಕಿಂತ ಲಾಗ್ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವಾಗ ಎದ್ದು ಜಸ್ಟ್ ಅವನಿಗೆ ಸ್ಟಡಿ ಮಾಡಿ ಕಳ್ಸಾಕತ್ತೀನಿ. ಇನ್ನು ಎಲ್ಲ ಮುಗಿಬೇಕು ನೋಡ್ರಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಂತ. ಬಾಯ್ ಚಿನ್ನು, ಬಾಯ್ ಬಂಗಾರಿ. ಫಿನಿಶ್ ಮಾಡ್ಕೊಂಬಾರ ಡಬ್ಬಿ. ಅದ್ರ ಬಾಯ್. ಆಕಳು ಎಷ್ಟು ಅದಾವ ಅವಂಗ. ಬಿಸಿಲು ಬರದು. ಚಿನ್ನು ಸ್ಕೂಲಿಗೆ ಹೋದ. ಮನೆ ನೋಡ್ರಿ ಎಲ್ಲ ಎಷ್ಟು ತಿಪ್ಪಿಗೈತಿ. ಈಗ ಎಲ್ಲ ಕ್ಲೀನ್ ಮಾಡ್ಬೇಕು ನೋಡ್ರಿ. ಹುಡುಗರು ಹೋಗುತ್ತಾನೆ ಏನೂ ಕೆಲಸ ಆಗಂಗಿಲ್ಲ. ಅದ್ರಾಗ ಪಂಚಮಿ ಬೇರೆ, ಇನ್ನು ಪೂಜೆ ಮಾಡಬೇಕು, ಎಲ್ಲ ಮಾಡಬೇಕು ನೋಡ್ರಿ. ಚಿನ್ನುಗ ಪಪ್ಪ ನೋಡ್ರಿ ಚುಮ್ಮರು ಸುಸ್ಲ ಮಾಡಿದ್ದ. ನಮ್ದಂತೂ ಇವತ್ತು ನಾಗರ ಪಂಚಮಿ ಎಲ್ಲ ಉಪವಾಸ. ಬರೀ ಪಟ್ ಮನೆ ಕ್ಲೀನ್ ಮಾಡಿ ನೋಡ್ರಿ. ಈಗೆಲ್ಲ ಅಲ್ಲಿಂದಲ್ಲೇ ಕೂತದ. ಮೊದಲು ಕಸಾದ ಹೊಡೋದು, ಕ್ಲೀನಿಂಗ್ ಮಾಡೋದಂತ. ಈ ನೆಗಡಿ ಬಂದು ಫುಲ್ ಮಾತಾಡೋಕ್ಕೆ ಆಗಲ್ಲಾಗೈತೆ ನೋಡ್ರಿ. ಈಗ ನೋಡ್ರಿ ದಿವ್ಯಾನ ಕಾಲೇಜ್ಗೆ ಹೋಗಾಕ ರೆಡಿ ಹಾಕತ್ತಾಳ. ನಮ್ಮ ಮನೆಯವರು ಮೆಸ್ಸಿಗೆ ಹೋಗಾಕ ರೆಡಿ ಹಾಕಿ ಕುಂತಾರ. ಸ್ವಲ್ಪ ಕಾಫಿ ಮಾಡಿದ್ಲಕ್ಕಿ ದಿವ್ಯಾ. ಅವ್ರಿಗೆ ಇಷ್ಟು ಕಾಲೇಜ್ ಕೊಂಡ್ರು ಕಾಫಿ ಮಾಡ್ಕೊಂಡು ಕುಡ್ದು ಹೋಗ್ಬಿಡ್ತಾಳೆ ನೋಡ್ರಿ. ಅಕ್ಕಿ ನಾಷ್ಟ ಮಾಡ್ಕೊಳ್ಳಲ್ಲ, ಏನು ಮಾಡ್ಕೊಳ್ಳಲ್ಲ. ಆಕಿ ಕಾಫಿ ಕುಡಿದು ಅವ್ರ ಕಾಕಾಗೆ ಇಷ್ಟು ಕಾಫಿ ಮಾಡಿಕೊಟ್ಟಿದ್ಲು. ಅವ್ರು ಕಾಫಿ ಕುಡ್ಕೊಂಡು ಕೂತಾರ. ಆಕಿ ರೆಡಿಯಾಗಿ ಹೊಂಟಾಳ ನೋಡ್ರಿ ಕಾಲೇಜ್ಗೆ. ಟೈಮ್ ಆಗೈತೆ ಆಲ್ರೆಡಿ. ಈಗ ನೋಡಿ ಅವ್ರು ಹೋದ್ರಿಬ್ರು. ಅವ್ರು ಹೋದ್ಮೇಲೆ ಪರಿಚಯ ಹೊಡ್ಸ್ಬೇಕಂತಿಟ್ಟು ಬಿಟ್ಟಿದ್ದೆ ಕಸ ಹೊಡೋದು. ಯಾಕಂದ್ರೆ ಅವ್ರು ಮತ್ತೆ ಆ ಕಡೆ ಬರ್ತಾರೆ ನೋಡ್ರಿ. ಅದಕ್ಕೆ ಅವರೆಲ್ಲ ಹೋದ್ಮೇಲೆ ಈಗ ಚಿನ್ನೂ ಹೋಗಿದ್ದ. ಅದಾದ್ಮೇಲೆ ದಿವ್ಯಾ ಅವ್ರ ಕಾಕ ಹೋಗ್ಬಿಟ್ರು. ಈಗ ನೀವಂತ ವರ್ಷಿರಾತಂತೇಳಿ ಈಗ ವರ್ಷಾಕತ್ತಿ ನೋಡ್ರಿ ಪರ್ಸಿ. ಈ ಪರ್ಸಿ ವರ್ಷು ನೆಕ್ಸ್ಟ್ ಪೂಜೆ ಮಾಡ್ಬೇಕು ನೋಡ್ರಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೆ. ನೋಡ್ರಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ನೋಡ್ರಿ ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ ನನಗೆ. ಇಷ್ಟು ದಿನ ಬಿಟ್ಟು ಹಬ್ಬದ ದಿವಸ ಕೋಲ್ಡ್ ಆಗೈತೆ ನೋಡ್ರಿ. ಕೋಲ್ಡ್ ಫುಲ್ ಒಂಥರ ಸುಸ್ತು ಆಗತ್ತದ. ಬಟ್ ಆದ್ರೆ ಏನು ಮಾಡಿ ದೊಡ್ಡ ಹಬ್ಬ ಇಲ್ಲ, ಹಾಗಾಗಿ ಏನು ಮಾಡಕ್ಕೆ ಬರಲ್ಲ ನೋಡ್ರಿ. ಇವತ್ತು ನಾಗರ ಪಂಚಮಿ ಉಪವಾಸ. ಇವತ್ತಿನ ಉಪವಾಸ ನೋಡ್ರಿ ಕೆಲವೊಂದು ಕಡೆ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಕಂಪಲ್ಸರಿ ಎಲ್ಲರೂ ಮಾಡ್ತೀವಿ. ಯಾಕಂದ್ರೆ ಈ ಉಪವಾಸ ಎಸ್ಪೆಷಲಿ ನಮ್ಮ ಅಂತಮ್ಮಂದಿರಿಗೋಸ್ಕರ ನೋಡ್ರಿ. ಅವರು 100 ವರ್ಷ ಆಯಸ್ಕೊಡ್ಲಿ ದೇವ್ರ ಅವರಿಗೆ ಅಂಥೇಳಿ ಅವ್ರ ಹೆಸರು ಮೇಲೆ ನಾವು ಉಪವಾಸ ಮಾಡೋದು ಇವತ್ತಿಂದು. ಇದರ ನೆಕ್ಸ್ಟ್ ರಕ್ಷಾಬಂಧನ ಬರ್ತದಲ್ಲ, ಹಾಗಾಗಿ ಈ ಅಮಾವಾಸ್ಯೆ ಏನೈತಿ ಅಣ್ಣ ತಮ್ಮಂದ್ರೆಲ್ಲ ಸುಖವಾಗಿ ಭಾಳ 100 ವರ್ಷ ಅವರೆಲ್ಲರಿಗಂತೆ ನಾವು ಅಕ್ಕ ತಂಗಿ ಏನು ಮಾಡೋ ಉಪವಾಸ ನೋಡ್ರಿ ಇವತ್ತು. ಹಾಗಾಗಿ ಇವತ್ತು ಹುಷಾರಿಲ್ಲ ಆದ್ರೂ ಮಾಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ಬಿಡಾಕ್ ಬರಂಗಿಲ್ಲ ಅಂತ ಹೇಳ್ದಲ್ಲ, ಪ್ರತಿ ವರ್ಷನೂ ಮಾಡ್ತೀನಿ ನಾನು. ಒಟ್ಟು ತಪ್ಸಂಗಿಲ್ಲ. ಆರಾಮಿಲ್ಲ ಅಂದ್ರೆ ನೆಗಡಿ ಬಂದೈತಿ, ಸ್ವಲ್ಪ ಮೈಕೈಲ್ಲ ವೀಕ್ನೆಸ್ ಅನ್ಸಾತೈತೆ ನೋಡ್ರಿ. ಅದಕ್ಕೆ ಇಷ್ಟೋ ತನಕ ನೋಡ್ರಿ ಎಲ್ಲ ಕಸಾದ ಹೊಡೆದೆ ವರ್ಷಿ ಚಿನ್ನೊಂದು ಇವತ್ತು ಟ್ರೆಡಿಷ್ನಲ್ ಡ್ರೆಸ್ ಹಾಕಿ ಕಳ್ಸಂತ ಹೇಳಿದ್ರು. ಯಾಕಂದ್ರೆ ನಾಳೆ ಫ್ರೈಡೇ ಐತಲ್ಲ, ಇವತ್ತು ಅವ್ರಿಗೆ ನಾಳೆ ಹಾಲಿಡೇ ಆಗುತ್ತಂತೇಳಿ ಇವತ್ತೇ ಕಳ್ಸಂತೀರಿ. ಇವತ್ತು ಕಳಿಸಿದೆ ನೋಡ್ರಿ. ಇಷ್ಟೊತ್ತನ ಅವನಿಗೆ ಕಳಿಸ್ಬಿಟ್ಟು ಈಗ ಸ್ನಾನ ಮಾಡಿದೆ. ಬರೀ ಈಗ ಪೂಜೆ ಮಾಡೋವಂತ ಇಷ್ಟೊತ್ತನ ಪರ್ಸಿ ಕಸ ಎಲ್ಲ ಮುಗ್ದೈತಿ. ಇವತ್ತು ನಾಗರ ಪಂಚಮಿ ಹಬ್ಬ ಆಯ್ತಾ. ಸಾಯಂಕಾಲ ಹಾಲು ಇರುತ್ತೆ ನೋಡ್ರಿ ನಮ್ಮ ಕಡೆ. ಇವಾಗ ಫಸ್ಟ್ ಪೂಜೆ ಮಾಡ್ಕೊತೀರಿ, ಮಾಡ್ಕೊಂಡು ನೆಕ್ಸ್ಟ್ ಸಾಯಂಕಾಲ ಮನೆಯೊಳಗೆ ಹಾಲು ಇರುತ್ತೆ. ಡ್ಯೂಟಿಗೆ ಹೋಗ್ಬರ್ತೀನಿ. ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಕಡೆ ಡ್ಯೂಟಿಗೆ ಲೀವ್ ಇರೋಂಗಿಲ್ಲ, ಲೀವ್ ಕೊಡಂಗೇ ಇಲ್ಲ ನೋಡ್ರಿ. ನೆಗಡಿ ಮಾತಾಡೋಕ್ಕೆ ಆಗಲ್ಲಾಗೈತಿ. ಸುಮ್ಮನೆ ಹಬ್ಬ ಐತಿ, ಹೆಂಗೆ ಮಿಸ್ ಮಾಡಲಿ ಲಾಗ್ ಅಂತೇಳಿ ಎಲ್ಲ ಅಂತೇಳಿ ಮಾಡ್ಕೊಳತ್ತೀನಿ. ಬರೀ ಪೂಜೆ ಮಾಡೋಣ ಫಸ್ಟ್. ಬರೀಗೆ ಪಟ್ ಪೂಜೆ ಮಾಡ್ಕೊಳಕತ್ತೀನಿ. ಎಲ್ಲ ಇವತ್ತು ತಿಕ್ಬೇಕು ನೋಡ್ರಿ. ಯಾಕೆ ಇವತ್ತು ಹಬ್ಬ ಐತಲ್ಲ, ಹಾಗಾಗಿ ಎಲ್ಲ ತಿಕ್ಕಿ ಪೂಜೆ ಮಾಡ್ಕೋಬೇಕು. ನಾಳೆನೂ ಶುಕ್ರವಾರ ಐತಿ, ನಾಳೆನೂ ತಿಕ್ಕಬೇಕು. ಬಟ್ ಈಗ ಹಬ್ಬದ ಹರಿದಿ ಹೋಗಿ ಸೊ ದೇವರಿಗೆಲ್ಲ ಫುಲ್ ಪೂಜಾ ಅಂದರೆ ಪೂಜಾ ನೋಡ್ರಿ. ಫುಲ್ ಇದು ಶ್ರಾವಣ ಪೂರ್ತಿ ಏನೈತಿ ದೇವ್ರದೇ ದಿನ ಅನ್ಬೋದು ನೋಡ್ರಿ. ಒಂದು ತಿಂಗಳು ಪೂರ್ತಿ ನೋಡ್ರಿ. ಫೈನಲಿ ನಾನು ಪೂಜಾ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಸಾಯಂಕಾಲ ಬೆಲ್ಲದ ಹಾಲು ಇರ್ತವೆ ನೋಡ್ರಿ ಮನೆಯೊಳಗೆ. ಅಂದರೆ ಎಲ್ಲರೂ ಬಂದಿರ್ತಾರಲ್ಲ, ಸಾಯಂಕಾಲನೇ ಇರ್ತಾರೆ. ಜಾಸ್ತಿ ಜನ ನೋಡ್ರಿ ಸಾಯಂಕಾಲನೇ ಇರ್ತಾರೆ. ಹಾಗಾಗಿ ನಾ ಎಲ್ಲ ದೇವ್ರ ತಿಕ್ಕೊಂಡು ಪೂಜಾ ಅಂತೂ ಮಾಡಿದೆ. ಸಾಯಂಕಾಲ ಮೆಸ್ಸಿಂದ ಬಂದ ಮ್ಯಾಗೆ ನೋಡ್ರಿ ಎಲ್ಲರೂ ಕೂಡಿ ಹಾಲು ಇರ್ತೀವಿ. ಬರೀ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಇಷ್ಟೊತ್ತನಕ ಏನೂ ತೊಗೊಂಡೇ ಇಲ್ಲ. ನಿನ್ನೆ ರಾತ್ರಿ ನೋಡ್ರಿ ನೀರು ಒಂದು ಕಪ್ ಚಹಾ ಕುಡಿಬೇಕು ಅಂದ್ಕೊಂಡೆ, ಆಗಲಿಲ್ಲ. ಹಂಗೆ ಮಲ್ಕೊಂಡಿದ್ದೆ. ಅದಕ್ಕೆ ಏನೂ ಆಗಲ್ಲ ನೋಡ್ರಿ. ಬರ್ರಿ ಬಟ್ ಒಂದು ಸ್ವಲ್ಪ ನೀರು ಕುಡಿತೀನಿ, ಒಂದು ಗ್ಲಾಸ್.
ಈಗ ನೋಡ್ರಿ ಪೂಜಾ ಅಂತೂ ಆಯ್ತು. ಒಂದು ಸ್ವಲ್ಪ ನೀರು ಕುಡ್ದೆ ಬಿಸಿ ನೋಡ್ರಿ. ನಿನ್ನೆ ಹೇಳಿದ್ನಲ್ಲ ರಾತ್ರಿ ನೀರು ಕುಡ್ದು ಮಕ್ಕೊಂಡೋಗಿ ವಾಪಸ್ ಈಗ ಕುಡಿಯತ್ತೀನಿ. ನೀರು ನೋಡ್ರಿ ಜಾಸ್ತಿ ಕೋಡಾದಾಗಂತೂ ನೀರು ಕುಡಿದ್ರೆ ಫುಲ್ ಗಂಟ್ಲೆಲ್ಲ ಉರಿ ಆಗತ್ತೆ ನೋಡ್ರಿ. ಹಂಗಾಗತ್ತೆ ಕೋಡಾದಾಗ ನೀರೇ ಹೋಗಂಗಿಲ್ಲ. ಅದಕ್ಕೆ ಬಿಸಿನೀರೇ ಕುಡಿಯತ್ತೀನಿ. ಈಗ ಸ್ವಲ್ಪ ಚಾ ಕಟ್ಕೊಂಡೆ ನೋಡ್ರಿ. ಮತ್ತು ಸುಮ್ಮನೆ ಭಾಳ ವೀಕ್ನೆಸ್ ಆಗತ್ತೆ ಅಂತೇಳಿ ಚಹಾ ಕುಡ್ದು ನೆಕ್ಸ್ಟ್ ಮತ್ತೆ ಈ ಚಿನ್ನು ಕರ್ಕೊಂಬರಕ್ಕೆ ಹೋಗ್ಬೇಕು ನೋಡ್ರಿ. 12:30 ಆಗೈತಿ. ಮತ್ತು ಅವ್ನು ಕರ್ಕೊಂಬಂದೆ ಅವ್ನು ಸ್ಟಾರ್ಟ್ ಆಗತ್ತೆ ರೀ ಹೋಗುತ್ತಾನ. ಬರೀ ಚಹಾ ಕುಡಿ ಒಂದು ಚಹಾ ಕುದಿಯಾಗತ್ತೈತೆ ನೋಡಿ. ಈಗ ಯಾವಾಗೂ ಅಲ್ಲ ಹಾಕಿ ಚಹಾ ಕುಡಿಯಲ್ಲ, ಬಟ್ ಇವತ್ತು ಗಂಟಲು ಸಂಬಂಧ ಅಲ್ಲ ಹಾಕಿ ಚಹಾ ಕುಡಿ ಬಂದದ ನೋಡ್ರಿ. ಅಲ್ಲ ಹಾಕಿ ಕುದಿಸಾತೀನಿ. ಯಾಕಂದ್ರೆ ಸ್ವಲ್ಪ ತ್ರೋಟಿ ಸ್ವಲ್ಪ ಇದು ಅನಿಸ್ತದೆ ಅಂತ, ರಿಲೀಫ್ ಅನಿಸ್ತದೆ ಅಂಥೇಳಿ. ಆ್ಯಕ್ಚುಲಿ ಖಾಲಿ ಹೊಟ್ಲೆ ಚಾನೇ ಕುಡಿಬಾರ್ದು, ಎಸಿಡಿಟಿ ಜಾಸ್ತಿ ಆಗುತ್ತೆ. ಬಟ್ ಅನಿವಾರ್ಯ ನೋಡ್ರಿ, ಇವತ್ತು ಉಪವಾಸ ಏನೂ ಮತ್ತೇನು ಇದು ಮಾಡೋಕ್ಕೆ ಬರಲ್ಲ ಅಂಥೇಳಿ ಚಹಾ ಕುಡಾತೀನಿ. ಸಾಕ್ತಿ ಬರ್ರಿ ಚಹಾ ಕುಡಿ, ಬಿಸಿ ಬಿಸಿ ಚಹಾ. ಈಗ ನೋಡ್ರಿ ಚಹಾ ಅಷ್ಟು ಕುಡ್ದೆ. ಈ ಚಿನ್ನು ಬರತ್ತ ನೋಡ್ರಿ. ಪಪ್ಪ ಫೋನ್ ಮಾಡಿದ್ರು, ಏನರಪ್ಪ ಜ್ಯೂಸ್ ತೊಗೊಂಬರ್ಲ ಅಂತೇಳಿ. ಉಪವಾಸ ಐತಲ್ಲ ಹಂಗಾಗಿ ತೊಗೊಂಬಂದಿನಿ. ಮತ್ತು ಆಮೇಲೆ ಕುಡಿದ್ರೆ ಆಯ್ತು ಅಂತೇಳಿ ಬರೀ ಚಹಾನು ಕುಡ್ತೀನಿ. ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ನೋಡ್ರಿ ಚಹಾ ಕುಡಿದಾಗ. ಯಾಕಂದರೆ ಈವ್ನಿಂಗಿಂದ ಏನೂ ಇಲ್ಲಲ್ಲ, ನಿನ್ನೆಯಿಂದ ಹಾಗಾಗಿ ಸ್ವಲ್ಪ ಸುಸ್ತು ಅನ್ಸಾತಿತ್ತು. ಬರೀ ದಿವ್ಯಾನು ಪಾಪಕ್ಕೆ ಕಾಲೇಜ್ ಕೊಂಡಿದ್ಲು. ಮತ್ತು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹಾಗಾಗಿ ಬಿಡ್ಲಿ ಹೋಲಿ ನೋಡ್ರಿಗೆ ಸ್ವಲ್ಪ ಕೆಲಸ ಇತ್ತು ಬೇರೆ. ಹಾಗಾಗಿ ಆಕಿನೇ ನೋಡ್ರಿ ಇವತ್ತು ನಿಂಗೆ ಆರಾಮಿಲ್ಲ ಅಂಟಿ ನಾನೇ ಮಾಡ್ತೀನಿ ಅಂತೇಳಿ ಆಕಿನೇ ಬಟ್ಟೆ ತೊಳ್ಕೊಂಬಂದಾಳ್ರಿ. ಬಾಂಡೆ ತಿಕ್ಕಕ್ಕೆ ಹೋಗಿ ನೋಡೋಕ್ಕೆ. ಮತ್ತು ನಾನು ಡ್ಯೂಟಿ ಹೋಗೋದಾಗದಂತೇಳಿ ಚಿನ್ನು ಬಂದ್ರೆ ಅವ್ನಿಗೆ ಇಷ್ಟು ಹೋಮ್ವರ್ಕ್ ಮಾಡಿಸಿ ಊಟ ಮಾಡಿ ಮಲಗಿಸ್ಬಿಟ್ರೆ ನನ್ನ ಕೆಲಸ ಮುಗಿತೈತೆ ನೋಡ್ರಿ. ಹೆಂಗೆ ದಿವ್ಯಾ ಮತ್ತೆ ಮಧ್ಯಾಹ್ನದಿಂದ ಕಾಲೇಜ್ಗೆ ಹೋಗಿರ ಅಂತ ಹೇಳಿ ಹಾಪ್ಡೇ ಮಾಡಿ ನೋಡ್ರಿ. ಬರೀ ಚಿನ್ನು ಬಂದೆ ನೋಡು. ಮತ್ತು ಸೌಂಡ್ ಬರತೈತಿ ನೋಡ್ರಿ. ಚಿನ್ನೂರ ಪಪ್ಪ ಕರ್ಕೊಂಬಂದ ಅವನಿಗೆ. ಅವರೇ ಬ್ಯಾಗ್ ಹಾಕೊಂಬಿಟ್ರೆ ಅವರೇ ಹೋಗೋದಂಗೆ ಆಗ್ಯ ಸ್ಕೂಲಿಗೆ. ಅವನಿಗೆ ಫುಲ್ ಇವಾದ್ರ ಪೂಜಾ ಇತ್ತಲ್ಲ ಇವತ್ತು, ಅದು ಡ್ರೆಸ್ಸೇ ವಜಾಗ್ಯವ್ರಿ. ಅವನಿಗೆ ಬ್ಯಾಗೆಲ್ಲ ಹೊತ್ಕೋಬೇಕವ. ಅವ ಡ್ರೆಸ್ ಹಾಕೊಂಡಿದ್ದೆ ವಜಾಗ್ಬಿಟ್ಟು ಅದ್ರಾಗ ಅದು ಫುಲ್ ಜುಬ್ಬ ಪೈಜಾಮ ನಮ್ಮ ತಂಗಿ ಮ್ಯಾರೇಜ್ನ ತೊಗೊಂಡಿದ್ದೆ ಡ್ರೆಸ್ ನೋಡ್ರಿ. ಅವು ಇವತ್ತು ಹೆಂಗೋ ಟ್ರೆಡಿಷ್ನಲ್ ಡ್ರೆಸ್ ಅಂತ ಹೇಳಿದ್ರಲ್ಲ, ಹಾಗಾಗಿ ಇವೇ ಹಾಕಿ ಕಳಿಸಿದ್ದೆ. ನಂಗೆ ಫುಲ್ ಕರೆಕ್ಟ್ ಆಗ್ಬಿಟ್ಟಿದ್ದು. ಈಗ ಪ್ರೆಸೆಂಟ್ ಏನೈತಿ ಫುಲ್ ದೊಡ್ಡದಾಗ್ಯಾವ, ಸ್ವಲ್ಪ ದೊಡ್ಡದಾಗ್ಯಾವ ನೋಡ್ರಿ. ಬರುವಾಗ ನೋಡ್ರಿ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಂದಿದ್ರು. ಫ್ರೂಟ್ಸ್ ಫುಲ್ ತೊಗೊಂಬಂತೀನಿ. ದಿವ್ಯಾನು ಉಪವಾಸ ಮಾಡ್ಯಾಳ್ರಿ ಇವತ್ತು. ಹಾಗಾಗಿ ಅಕ್ಕಿ ಚಿನ್ನು ನಾ ಒಬ್ಬನೇ ತಿಂತೀನಿ, ನಿಮ್ಗೆ ಯಾರಿಗೂ ಅಲ್ಲನತ್ತನವ. ಇವ ನೋಡ್ರಿ ಸ್ಕೂಲಿಂದ ಬಂದ ತಕ್ಷಣ ಡ್ರೆಸ್ ತೆಗಿಯಕತ್ತಾನ. ಅವ್ನಿಗೆ ಮೊದಲು ಯಾವಾಗ ತೆಗಿಲ್ಲ ನಂಗಾಗಿತ್ತು. ಅವ್ನಿಗೆ ಫುಲ್ ವಜ್ಜೆ ಆಗ್ಬಿಟ್ಟವ್ರು ಡ್ರೆಸ್. ಅವನಿಗೆ ಹಾಡ ಹಾಡಿದ್ರು ನಪ್ಪಿ ಇವತ್ತು. ಏನು ಹಾಡಿದ್ರು? ಅಪ್ಪಿ ಬಟ್ರ ನಂಗೆ ಕಡಿಬೇಡ ತೆಗಿತಿದ್ರು. ಮೇಡಮ್ ಏನಂದ್ರಪ್ಪ ನಿನಗೆ? ಮೇಡಮ್ ಏನಂದ್ರೆ ಡ್ರೆಸ್ ಬಾರಿ ಹಾಕೊಂಬಂದಿ ಚಿನ್ನು ಅಂದ್ರನ. ಹೀರೋ ಮಸ್ತ್ ಕಾಣ್ತಾವ ಚಿನ್ನು ಬಂಗಾರಿ. ದೃಷ್ಟಿ ತೆಗಿವಾಗ ಚಿನ್ನುಗ ನೋಡ್ರಿ. ನಮ್ಮ ಚಿನ್ನು ಬಾಕ್ಸ್ ಡೈಲಿ ಹಾಗೆ ಇಟ್ಕೊಂಬರ್ತಾನೆ ನೋಡಿ. ಎಲ್ಲ ಸುಸ್ಲ ಹಾಗೆ ಇಟ್ಟಾನ. ಯಾಕೋ ಚಿನ್ನು ತಿಂದಿಲ್ಲ? ಹೋಮ್ವರ್ಕ್ ಏನಾಗಿ ಕೊಟ್ಟಾರಪ್ಪು ನೋಡ್ರಿ. ಅವ ಏನು ಮಾಡಾಕತ್ತೀರಿ? ಏನು ಮಾಡತ್ತೀರಿ ಚಿನ್ನು? ಏನು ಮಾಡತ್ತಿ? ಜ್ಯೂಸ? ಮತ್ತು ನಾವು ಉಪವಾಸ ಇದ್ದೇವೆ, ನೀನು ಜ್ಯೂಸ್ ಕುಡಿತೀನಿ. ನೀನು ಉಪವಾಸ ಇದ್ದೇನೆ? ಅಲ್ಲ ಐತೆ ನನಗೆ. ಅಲ್ಲ ನೀನು ಉಪವಾಸದಿ? ಯಾವ ದೇವ್ರಿಗೆ ಉಪವಾಸದಿ? ಯಾವ ದೇವ್ರಿಗೆ ಉಪವಾಸದಿ? ಅದಕ್ಕೆ ಉಪವಾಸದಿ? ಉಪವಾಸ ಇದ್ರೆ ಏನೇನು ತಿಂತಾರಪ್ಪಿ? ಹಾಂ ಉಪವಾಸ ಮಾಡಿದ್ರೆ ಏನು ತಿಂತಾರ? ಹಾಂ ಮತ್ತು ನೀ ಮುಂಜಾನೆ ಸುಸ್ಲಾ ತಿಂದಿಯಲ್ಲ, ಮತ್ತು ನಡೀತದನ ನೋಡ್ರಿ. ಚಿನ್ನೂ ಉಪವಾಸದಂತ ಜ್ಯೂಸ್ ಕೊಡತ್ತ ನೋಡ್ರಿ. ಚಿನ್ನೂ ಅಕ್ಕಿನೂ ಉಪವಾಸದ, ಅಕ್ಕಿ ಫ್ರೂಟ್ಸ್ ತಿನ್ನತ್ತ ನೋಡ್ರಿ. ಚಿನ್ನಗೂ ಮಲಗಿಸಿದೆ. ಬರೀ ಸುಸ್ತಾತು, ಮಕ್ಕೊಳೋಗ್ಬೇಕು ಅನ್ಸತ್ತದ. ಬಟ್ ಡ್ಯೂಟಿ ಟೈಮ್ ಆಗೈತೆ ನೋಡ್ರಿ. ಲೀವ್ಸ್ ಎಲ್ಲ ಮಾಡಿ ರೆಡಿಯಾಗಿ ಡ್ಯೂಟಿಗೆ ಹೋಗ್ತೀನಿ. ಈಗ ನೋಡ್ರಿ ಡ್ಯೂಟಿ ಹೋಗಕ್ಕೆ ರೆಡಿ ಆದೆ. ಸಿಂಪಲ್ ಆಗಿ ಒಂದು ಹೊಸ ಟಾಪ್ ಇತ್ತು ನೋಡ್ರಿ. ಮೊನ್ನೆ ತೊಗೊಂಡಿದ್ದೆ, ಕಲರ್ಸ್ ಒಳಗೆ ತೋರಿಸಿದ್ದೆ ನನ್ನ ವ್ಲಾಗೊಳಗೆ. ಅದಕ್ಕೆ ಇವತ್ತು ಹೆಂಗೋ ಹಬ್ಬ ಐತ್ಲ ಹಾಕೊಂಡ್ರಾಯ್ತಂತ ಹಾಕೊಂಡು ನೋಡ್ರಿ. ಸಿಂಪಲ್ ಆಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿನಿ. ಬರೀ ಹೋಮ್ ಡ್ಯೂಟಿ ಟೈಮ್ ಆಯಿತು. A few moments later. ನೋಡ್ರಿ ಡ್ಯೂಟಿ ಸ್ಟಾರ್ಟ್ ಆಯಿತು. ಪೇಷಂಟ್ ಅದಾವು ಇನ್ನು ಭಾಳ ಇಲ್ಲ ನೋಡ್ರಿ. ಒಂದು 6 ಅದಾವು. ಬರೀ ನೆಕ್ಸ್ಟ್ ಮನೆಗೆ ಹೋಗುವ ಸಿಗ್ತೀನಂತ. 6 hours later. ಈಗ ನೋಡ್ರಿ ಡ್ಯೂಟಿಯಿಂದ ಬಂದೆ. ಟೈಮ್ ನೋಡ್ರಿ ತಿರುಗಿ 9:10 ಆಯಿತು. ಯಪ್ಪ ಮತ್ತು ಹೋಗೋತಿಗೆ ಸ್ವಲ್ಪ ಕಡಿಮೆ ಆಗಿತ್ತು ನೋಡ್ರಿ. ಮತ್ತೆ ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್ ನೋಡ್ರಿ. ಅಷ್ಟು ಇದು ಆಗ್ತದೆ. ಅದ್ರಾಗ ಸ್ವಲ್ಪ ಮಳೆ ಬೇರೆ ಬಂತು, ತೀರಾ ಇಟ್ಟಿದ್ದು ಆಗ್ತದೆ ನೋಡ್ರಿ. ಜಸ್ಟ್ ಬಂದೀನಿ. ಬರೀ ಸ್ವಲ್ಪ ಫ್ರೆಶಪ್ ಆಗ್ತೀನಿ. ಆಲ್ರೆಡಿ ನೋಡ್ರಿ ಲೇಟ್ ಆಗಿತ್ತಲ್ಲ, ಹಾಗಾಗಿ 9:20 ಹಾಲು ಎರ್ದಾರ ನೋಡ್ರಿ. ತೋರಿಸ್ತೀನಿ ಬರ್ರಿ ನಿಮ್ಗೆ. ಫಸ್ಟ್ ಫ್ರೆಶಪ್ ಆಗ್ತೀನಿ. ಫ್ರೆಶಪ್ ಆಗಿ ಆಮೇಲೆ ದೇವ್ರಿಗೆ ನಮಸ್ಕಾರ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ನೋಡ್ರಿ. ಫ್ರೆಶಪ್ ಆದ ಬರ್ರಿ ನಾಗಪ್ಪನಿಗೆ ನಮಸ್ಕಾರ ಮಾಡುವಂತ ನೋಡ್ರಿ. ನಾಗಪ್ಪನ ಪೂಜೆ ಎಲ್ಲ ಕಂಪ್ಲೀಟ್ ಆಗೈತಿ. ಕರ್ಚಿಕಾಯಿ ಉಂಡಿ ನಾಗಪ್ಪನ ಹೇಳಿದ್ರು. ನಾನು ಒಂದು
ದೇವ್ರದ್ದು ದಾರ ಹಾಕೊಳ್ಳೊಂಬರ್ರಿ. ನಮ್ಮ ಕಡೆಲ್ಲ ಹಿಂಗೆ ಮಾಡ್ತಾರೆ ನೋಡ್ರಿ. ದಾರಕ್ಕೆ ಅರಿಶಿನ ಹಚ್ಬಿಟ್ಟು ಎಲ್ಲರೂ ಮನೆಯೊಳಗೆ ಎಷ್ಟು ಜನ ಇರ್ತಾರೆ ಕುಟುಂಬದವ್ರು ಎಲ್ಲರೂ ಹಚ್ಕೋತೀವಿ. ಈ ಥರ ಹಳ್ಳಿಟ್ಲೆ ಇದು ಮಾಡಿರ್ತೀವಿ ನೋಡ್ರಿ ನಾಗಪ್ಪನ. ಎಲ್ಲರೂ ಸೇರಿ ಹಾಲು ಎರೆದಿರ್ತೀವಿ. ನಾಳೆ ಏನೈತಿ ಹೊರಗಿನ ಹಾಲು ನೋಡ್ರಿ. ಬರೀ ನಾ ಎಷ್ಟು ದಾರ ಹಾಕೋತೀನಂತ. ನೋಡ್ರಿ ಈ ಥರ ದಾರ ತಗೊಂಡು ಹಾಕೋತೀವಿ. ಇದು 5 ದಿನಕ್ಕೆ ತರ ತೆಗಿಯಂಗಿಲ್ಲ ನೋಡ್ರಿ ದಾರ. 5 ದಿನ ಆದ್ಮೇಲೆ ತೆಗಿತೀವಿ. ಚಿನ್ನು ದಾರ ಹಾಕೊಂಡಿ ಅಪ್ಪಿ, ದೇವ್ರ ದಾರ ನಾಗಪ್ಪನ ದಾರ ಹಾಕೊಂಡಿ. ಚಿನ್ನು ಹಾಕೊಂಡಾಗತ್ತ ನೋಡ್ರಿ. ನಾನು ಹಾಕೊಂಡೆ, ಕೈಯಾಗ ಕಟ್ಕೊಂಡೆ ಅಪ್ಪು. ನೋಡ್ರಿ ಚಿನ್ನು ಹಾಕೊಂಡಂತ ಕೈಯಾಗ ಕಟ್ಕೊಂಡೆ ಬಂಗಾರಿ. ನೋಡ್ರಿ ಚಿನ್ನು ಕೈಯಾಗ ಕಟ್ಕೊಂಡ. ಹೋಮ್ವರ್ಕ್ ಮಾಡತ್ತೀನ ನೋಡಿ, ಹೋಮ್ವರ್ಕ್ ಮಾಡಪ್ಪಿ. ಶಂಭ ಮಾಡಿಲ್ಲ ಆಗಪ್ಪಗ. ನೋಡ್ರಿ ನಮ್ಮ ಮನೆಯವರು ಮತ್ತು ಆಮೇಲೆ ಅತ್ತಿಯರು ಮೆಸ್ಸಿಂದ ಬಂದ್ಕೆ ಈಗ ಹಾಲು ಎರ್ಯಾಕತ್ತೇವೆ ಎಲ್ಲರೂ ಕೂಡ. ನಾನು ಹೇಳ್ತಿದ್ದಿಲ್ಲ, ಹಂಗಾಗಿ 3 ಮಂದಿ ಕೂಡ ಎರ್ಯಾಕತ್ತೇವೆ ನೋಡ್ರಿ. ಈಗ ದೇವ್ರ ಪಾಲ್, ದಿಂಡರ ಪಾಲ್, ಹಿರಿಯರ ಪಾಲ್, ಗುರುವಿನ ಪಾಲ್, ಅಕ್ಕನ ಪಾಲ್, ತಂಗಿ ಪಾಲ್, ಎಲ್ಲ ಪಾಲ್ ನೋಡ್ರಿ. ಮೆಸ್ಸಿಂದ ನಮ್ಮ ಅತ್ತಿಯರು ಆಮೇಲೆ ಮನೆಯವ್ರು ಬಂದರು. ಅವರು ಬಂದು ಹಾಲು ಎರೆದ್ರು. ನಾನು ಅವ್ರ ಜೊತೆ ಹಾಲು ಎರೆದೆ. ಬರೀ ಎಲ್ಲರೂ ಕೂಡಿ ಕೆಳಗೆ ಪಳಾರ್ ಮಾಡಾಕತ್ತೀವಿ. ತೋರಿಸ್ತೀನಿ ಏನು ಮಾಡ್ಯಾರ ನಮ್ಮ ಮನ್ಯಾಗ ಅಂತೇಳಿ. ಎಲ್ಲರೂ ಸೇರಿ ಪಳಾರ್ ಮಾಡಾಕತ್ತೀವಿ ನೋಡ್ರಿ. ಅಂದ್ರೆ ಅವರೆಲ್ಲ ಗಂಡ್ಮಕ್ಳು ಊಟ ಮಾಡ್ಬೋದು, ಬಟ್ ಅವರು ಏನೈತೆ ಹಬ್ಬ ಇರ್ತವತ್ತು ಅದೇ ಡೈಲಿ ಊಟ ಮಾಡಿ ಬೇಸರಾಗತ್ತೆ, ಅದೇ ತಿಂತಿರ್ತಾರೆ ನೋಡ್ರಿ. ಇವತ್ತು ಡೈಲಿ ಮುಂಜಾನಿಂದ ಎಲ್ಲ ಏನು ಉಪವಾಸ ಇರ್ತೀವಿ, ಏನು ತಿಂದಿರಲ್ಲ. ಸಾಯಂಕಾಲ ನೋಡ್ರಿ ಇದೇ ತಿನ್ನೋದು. ಈಗ ನೋಡ್ರಿ ಪಳಾರ್ ಮಾಡಿ ಬಂದ್ವಿ. ಮ್ಯಾಗ ಒಂದು ಸ್ವಲ್ಪ ಚಹಾ ಕುಡಿಯತ್ತೀವಿ. ಚಹಾ ಕುಡಿ ಬರ್ರಿ. ನೋಡಲ್ ಚಹಾ. ಈಗ ನೋಡ್ರಿ ರಾತ್ರಿ ಎಷ್ಟು 12 ಗಂಟೆ ಆಗೇ ಬಿಡ್ತು ನೋಡ್ರಿ. ಜಲ್ದಿ ಮಲ್ಕೋಬೇಕು. ನಾಳೆ ಶುಕ್ರವಾರ ಜಲ್ದಿ ಹೇಳ್ಬೇಕಂತ, ಆದರೂ ಲೇಟ್ ಆಗೇ ಬಿಡ್ತು. ಇನ್ನೇನು ಮಲ್ಕೊಂಡ್ಬಿಡ್ತೀವಿ. ಓಕೆ ಬಾಯ್, ಗುಡ್ ನೈಟ್. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಳ್ತೀನ ಲೈಕ್ ಮಾಡಿರಿ. ಹೇಳು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ. ಬಾಯ್, ಗುಡ್ ನೈಟ್. ಗುಡ್ ನೈಟ್.